ನಮಸ್ಕಾರ ರೈತ ದೇವರು. ಕೇಂದ್ರ ಸರ್ಕಾರವಾಗಲಿ ರಾಜ್ಯ ಸರ್ಕಾರವಾಗಲಿ ನೀಡ್ತಕ್ಕಂಥ ಪರಿಹಾರದ ಹಣ ತಮ್ಮ ಖಾತೆಗೆ ಜಮಾ ಆಗ್ತಿಲ್ಲ ಅಂದ್ರೆ ಏನು ಮಾಡಬೇಕು ಅಂತ ತಿಳಿಸ್ತೀನಿ. ವಿಡಿಯೋನ ಸಂಪೂರ್ಣ ನೋಡಿ. ರೈತರು ಬೆಳೆದ ಬೆಳೆಗಳು ಅತಿವೃಷ್ಟಿ ಅನಾವೃಷ್ಟಿ ಬರಗಾಲದಿಂದ ಹಾನಿಯಾಗಿದ್ದರೆ ಅದಕ್ಕೆ ಸರ್ಕಾರ ಬೆಳೆ ಹಾನಿ, ಬರ ಪರಿಹಾರ, ಬೆಳೆ ವಿಮೆ, PM ಕಿಸಾನ್ ಹೀಗೆ ಹಲವಾರು ವಿಧಗಳಲ್ಲಿ ಪರಿಹಾರ ನೀಡುತ್ತವೆ. ಹೀಗೆ ನೀಡುವ ಪರಿಹಾರದ ಹಣ ನಮ್ಮೂರಾಗ ಎಲ್ಲರಿಗೆ ಜಮಾ ಆಗೈತಿ, ನನ್ನ ಪಕ್ಕದ ಹೊಲದಾಗ ಜಮಾ ಆಗೈತಿ, ನನಗೆ ಸರ್ಕಾರದ ಪರಿಹಾರದ ಹಣ ಜಮಾ ಆಗವಲ್ದು ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ತಕ್ಷಣ ಮುಂದೆ ಹೇಳುವ ಎಲ್ಲ ದಾಖಲಾತಿಗಳನ್ನು ಸರಿಪಡಿಸಿಕೊಳ್ಳಿ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ, ಮೊದಲನೆಯದು ರೈತರು ತಮ್ಮ ಜಮೀನಿನ ಪಹಣಿಗೆ ಉತ್ತಾರಕ್ಕೆ FID ಮಾಡಿಸಿದ್ದೀರಾ ಇಲ್ಲವಾ ಪರಿಶೀಲಿಸಿ. ಒಂದು ವೇಳೆ FID ಮಾಡಿಸದಿದ್ದರೆ ಕೃಷಿ ಇಲಾಖೆಗೆ ಭೇಟಿ ನೀಡಿ FID ಮಾಡಿಸಿಕೊಳ್ಳಿ. ಎಲ್ಲ ರೈತರು ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು FID ಕಂಪಲ್ಸರಿ ಬೇಕು. ತಮ್ಮ ಬ್ಯಾಂಕ್ ಖಾತೆಗೆ NPCI ಲಿಂಕ್ ಆಗಿದೆಯಾ ಅಥವಾ ಇಲ್ಲವಾ ಪರಿಶೀಲಿಸಿ. ಒಂದು ವೇಳೆ NPCI ಲಿಂಕ್ ಆಗದಿದ್ದರೆ ಸಂಬಂಧಿಸಿದ ಬ್ಯಾಂಕಿಗೆ ಹೋಗಿ NPCI ಲಿಂಕ್ ಮಾಡಿಸಿ. ಮೂರನೆಯದು, NPCI ಲಿಂಕ್ ಆಗಿದ್ದಲ್ಲಿ FIDಯಲ್ಲಿ ಇರತಕ್ಕಂಥ ಬ್ಯಾಂಕ್ ಖಾತೆ ಸಂಖ್ಯೆಯು NPCI ಲಿಂಕ್ ಇರುವ ಸಂಖ್ಯೆಯು ಒಂದೇ ಆಗಿರುತ್ತದೆ. ನಾಲ್ಕನೆಯದು, ಒಂದು ವೇಳೆ NPCI ಲಿಂಕ್ ಮತ್ತು FIDಯಲ್ಲಿ ಇರತಕ್ಕಂಥ ಬ್ಯಾಂಕ್ ಖಾತೆ ಸಂಖ್ಯೆ ಬೇರೆ ಬೇರೆ ಇದ್ದಲ್ಲಿ FIDಯಲ್ಲಿ ಇರತಕ್ಕಂಥ ಬ್ಯಾಂಕ್ ಖಾತೆ ಸಂಖ್ಯೆಯನ್ನು ಕೃಷಿ ಇಲಾಖೆಯಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕು. ಐದನೆಯದು, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆಯಲ್ಲಿರುವ ಹೆಸರು ಒಂದೇ ಆಗಿರಬೇಕು. ಆರನೆಯದು, ತಮ್ಮ ಬ್ಯಾಂಕ್ ಖಾತೆ ಸ್ಥಗಿತಗೊಂಡಿದ್ದರೆ, ಇನ್ವ್ಯಾಲಿಡ್ ಆಗಿದ್ದರೆ, ಬ್ಲ್ಯಾಕ್ ಆಗಿದ್ದರೆ, ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಜೊತೆ ಜೋಡಣೆ ಮಾಡದಿದ್ದರೆ, ಇತರೆ ಬ್ಯಾಂಕ್ಗೆ ಸಂಬಂಧಿಸಿದ ವಿಷಯಕ್ಕೆ ತಮ್ಮ ಅಕೌಂಟ್ ಇರುವ ಬ್ಯಾಂಕಿಗೆ ತೆರಳಿ ಚಾಲ್ತಿ ಮಾಡಿಸಿಕೊಳ್ಳಬೇಕು. ಏಳನೆಯದು, ಆಧಾರ್ ಕಾರ್ಡ್ ಮತ್ತು ಪಹಣಿ ಪತ್ರಿಕೆಯಲ್ಲಿ ಇರುವ ಹೆಸರು ಒಂದೇ ಆಗಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್ ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿ ಈಗಲೇ ತಮ್ಮ ದಾಖಲೆಗಳನ್ನು ಸರಿಪಡಿಸಿಕೊಳ್ಳಿ. ಈಗಾಗಲೇ ಹಣ ಬರ್ತಕ್ಕಂಥವ್ರು ಇದಕ್ಕೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ಹಣ ಯಾರಿಗೆ ಸರ್ಕಾರದ ಹಣ ಬರವಲ್ದು ಅವರಷ್ಟೇ ಇವನ್ನೆಲ್ಲ ದಾಖಲಾತಿಗಳನ್ನು ಸರಿಪಡಿಸಿಕೊಳ್ಳಿ ಅಂತ ಹೇಳ್ತಾ, ರೈತ ದೇವರು ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.